ನೋಡಿ, ಅಲ್ಲಿ ಸತೀಶ್ ಜಾರಕಿಹೊಳಿ ಮಾತಾಡಿದ್ರು. ಆ ಸತೀಶ್ ಜಾರಕಿಹೊಳಿ ಎಷ್ಟು ಬದ್ಧತೆಯಿಂದ ಮಾತಾಡಿದ್ರು ನೋಡಿ. ಅವರು ಎಸ್ ಟಿ ಸಮುದಾಯಕ್ಕೆ ವಾಲ್ಮೀಕಿ ಸಮುದಾಯ ಅವರು. ಅವ್ರು ಏನ್ ಹೇಳ್ತಾರೆ ನೋಡಿ, ಸಾಧಾರಣ ಲಿಂಗಾಯತ 45,000 ತೋರಿಸಿದ್ರಿ, ಅಲ್ಲಿ 3-4 ಜಿಲ್ಲೆಯಲ್ಲಿದೆ. ಕಾಮನ್ ಅವ್ರು ಕೇಳೋದು, ನಮ್ಗೆ ಯಾಕೆ ಹಿಂಗಾಗಿದೆ ಅಂತ ಕೇಳೋದು ಕಾಮನ್ ಅಲ್ವಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪೇನು ನೋಡಿ. ಒಬ್ಬ ಬದ್ಧತೆ ಇರುವ ನಾಯಕ ಆತರ ಮಾತಾಡಬೇಕು. ಈಗ ಅವ್ರಿಗೆ ಅವ್ರೇನ್ರಿ ಹಂಗ್ ಮಾಡ್ತಾರೆ, ಹಂಗೆ ಕೇಳಿಲ್ಲ ಅವರು. ಮತ್ತೊಬ್ಬರ ಪರ ಕೂಡ ಮಾತಾಡ್ತಿದ್ದಾರೆ ಅವರು, ತಪ್ಪೇನು ಅಂತೇಳಿ. ನನಗೆ ದೊಡ್ಡ ದೊಡ್ಡ ನಾಯಕರುಗಳು, ದೊಡ್ಡ ದೊಡ್ಡ ಜಾತಿಯ ನಾಯಕರು ಕೇವಲ ಒಂದು ಜಾತಿ ಬಗ್ಗೆ ಮಾತ್ರ ಮಾತಾಡಿದಾಗ ಬಹಳ ಅಸಡ್ಡೆ ಅನಿಸ್ಬಿಡುತ್ತಪ್ಪ. ಈ ಯಾವುದಾದ್ರೂ ಒಂದು ಜಾತಿಯ ಸ್ವಾಮೀಜಿಗಳಿದಾರಲ್ಲ, ಅವರ ಕಾಲಿಗೆ ನಮಸ್ಕಾರ ಮಾಡ್ಬೇಕಂತ ಅನ್ಸೋದೇ ಇಲ್ಲ. ಅವ್ರು ನಮಗೆ ಆಶೀರ್ವಾದ ಮಾಡ್ಯಾರ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಅವ್ರು ನೋಡಿದ್ರೆ ನೀನ್ ಯಾವ ಜಾತಿ ಅಂತ ಕೇಳಿದ್ರೆ ಬೇಕಾದು. ದೊಡ್ಡ ನಾಯಕರಾದವರು ಎಲ್ಲರನ್ನು ಕೂಡ ಸರಿದೂಗಿಸ್ಕೊಂಡು ಹೋಗುವಂತ ನಾಯಕರಾಗಬೇಕು. ಆಗ ನಾಯಕ. ಒಬ್ಬ ಸ್ವಾಮೀಜಿ ಯಾರೇ ಆಗಿರಲಿ, ಆತ ಒಂದು ಆಶೀರ್ವಾದ ಮಾಡುವಾಗ ಎಲ್ಲ ನೀನ್ ಜಾತಿ ನೋಡಿ ಆಶೀರ್ವಾದ ಮಾಡ್ತಾರೆ, ನೀನ್ ನಮ್ಮ ಜಾತಿಯವನಪ್ಪ, ಏನ್ ಅರ್ಥ ಇದೆ ಅದಕ್ಕೆ? ಈಗ ನಿಮಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ. ಯಾವ್ಯಾವ ಜಾತಿ ಎಷ್ಟೆಷ್ಟು ಶಾಸಕರಿದ್ದಾರೆ ಅಂತೇಳಿ ಇವ್ರು ಹೇಳ್ತಾರೆ. 75 ಲಕ್ಷ ಲಿಂಗಾಯತರು, ಆಯ್ತು 1 ಕೋಟಿನೇ ಇಟ್ಕೊಳ್ಳೋಣ. ಎಲ್ಲ ಪಕ್ಷಗಳಲ್ಲಿ ಸೇರಿ 56 ಲಿಂಗಾಯತ ಶಾಸಕರಿದ್ದಾರೆ. ಎಷ್ಟು? 56 ಲಿಂಗಾಯತ ಶಾಸಕರು. 75 ಲಕ್ಷದಿಂದ 1 ಕೋಟಿ. ನನ್ನ ಪ್ರಶ್ನೆ ಮತ್ತೆ ನನಗೆ ಚುಚ್ಚುವ ಪ್ರಶ್ನೆ ಏನು ಗೊತ್ತಾ? ಅಥವಾ ದಲಿತರಿಗೆ ಚುಚ್ಚುದು ನಾನು, ಅಥವಾ ಪರಿಷ್ಠ ವರ್ಗ ಪರಿಷ್ಠ ಪಂಗಡ ಅಂತ ನೀವು ಹೇಳ್ತೀರಲ್ವಾ? 1 ಕೋಟಿ 8 ಲಕ್ಷ SC, 48 ಲಕ್ಷ ST, ಎರಡೂ ಸೇರಿದ್ರೆ 1.5 ಕೋಟಿ. ಲಿಂಗಾಯತರಿಗಿಂತ 50 ಲಕ್ಷ ಜಾಸ್ತಿನ ಇಬ್ರು ಸೇರಿ? ನೀವು ಎಷ್ಟಿದ್ರಿ ಗೊತ್ತಾ MLA? ಇಬ್ರು ಸೇರಿ 52, 53, 1.5 ಕೋಟಿಗೆ ನೀವು ಎಷ್ಟು? ಅದು ಕೂಡ ಯಾವುದು ನಿಮಗೆ ರಿಸರ್ವೇಶನ್ ಕೊಟ್ಟ ಕಾರಣಕ್ಕಾಗಿ, ಇಲ್ಲಾಂದ್ರೆ ಮಣ್ಣಂಗಟ್ಟೇನೂ ಆಗ್ತಿರಲಿಲ್ಲ ನಿಮ್ಮಿಂದ. 1.5 ಕೋಟಿ ಇದ್ದಾಗ 101 ಜಾತಿ ಮತ್ತು 50 ಜಾತಿ ಎಲ್ಲ ಸೇರಿ ನೀವು ಮನಸ್ಸು ಮಾಡಿದ್ರೆ ನೀವೇ ಒಂದು 75 MLA ಆಗ್ತೀರಿ. ನೀವು ನಿಮ್ಮ ಜಾತಿಯನ್ನ ಯಾವುದೋ ದೊಡ್ಡ ನಾಯಕರುಗಳ ಕಾಲಬುಡದಲ್ಲಿಟ್ಟು ಯಾಕೆ ಹಿಂಗ್ ಮಾಡ್ತೀರಿ? ನಿಮ್ಮನ್ನು ಒಟ್ಟಿಗೆ ಸೇರಿಸೋರು ಯಾರಿಲ್ಲೂ ಆಗಿದ್ರೆ? ಈಗ ಲಿಂಗಾಯತ ಎಲ್ಲರೂ ಬಂದ್ರಲ್ವಾ? ಲಿಂಗಾಯತರು ಎಲ್ಲರೂ ಬಂದ್ರಲ್ವಾ? ಒಕ್ಕಲಿಗರು, ದಲಿತರು ಬಂದ್ರ? SC STಗಳ ಜೊತೆಯಾಗಿ ಬಂದ್ರ ಎಲ್ಲ ನಾಯಕರುಗಳು, ಎಲ್ಲ ಪಾರ್ಟಿದು? ಮತ್ತೆ ಯಾರ ಬಗ್ಗೆ, ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ? ಯಾವ ರಿಸರ್ವೇಶನ್ ಬಗ್ಗೆ ಮಾತಾಡ್ತೀರಿ? ಏನ್ ನೈತಿಕತೆ ಇದೆ ನಿಮಗೆ ಮಾತಾಡ್ಲಿಕ್ಕೆ? 1.5 ಕೋಟಿ ಜನ ಇದ್ದೀರಿ, ಕೇವಲ ರಿಸರ್ವೇಶನ್ ಬರುವಂತವ್ರನ್ನ ಮಾತ್ರ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಇಲ್ಲ ನಾವು ಅವ್ರನ್ನ ಸೋಲಿಸ್ತೀವಿ. ಸೋಲಿಸ್ಬೇಡ್ರಪ್ಪ, ಗೆಲ್ಸಿ ನಿಮ್ಮವ್ರನ್ನೇ. ಡಿಮಾಂಡ್ ಮಾಡಿ ನಮ್ಮವ್ರನ್ನ ಗೆಲ್ಲಿಸಬೇಕು ಅಂತೇಳಿ. ಆಯ್ತಾ? ಲಿಂಗಾಯತ ಶಾಸಕರು 56, ಒಕ್ಕಲಿಗ ಶಾಸಕರಷ್ಟು 75ರಿಂದ ಕೆಳಗಿರೋದವರು. 75 ಲಕ್ಷ ಇದ್ದು 46 ಇದೆ. 75 ಲಕ್ಷ ಒಳಗಿದ್ದು 46 MLAಗಳಿದ್ದಾರೆ. ದಲಿತರಲ್ಲಿ 1 ಕೋಟಿ 8 ಲಕ್ಷ ಇದ್ದು 36 MLA ಇಲ್ಲ. 1 ಕೋಟಿ 8 ಲಕ್ಷ ಇದ್ದು. ಕಾಂಗ್ರೆಸ್ ಹೇಳುತ್ತಲ್ಲ ನಿಮಗೆ ನಾವು ಏನು ಬ್ಯಾಕ್ ಬೋನ್ ಅಂತ. ಕೇಳಿ ಮುಖ್ಯಮಂತ್ರಿನ ಕೇಳಿಯಪ್ಪ. ಇದಲ್ಲ ಯಾವತ್ತಾದ್ರೂ ಅದ್ರ ಇದ್ರೆ ಮಿಡ್ಲಲ್ಲಿ ತಂದೆಡ್ತಾ ಇದೆ ಅನ್ಕೋಬೇಡಿ. ಅದರ ಬೆಟರ್ ವಾಲ್ಮೀಕಿ ಸಮುದಾಯ, ST ಸಮುದಾಯ, ಅವರಿಗೆ ಕೊಟ್ಟಿರೋದು 16. ಅವ್ರಿಗೆ ಕೊಟ್ಟಿರೋದು 16, 18 ಆದ್ರೂ ಗೆದ್ದಿದ್ದಾರೆ. ಐ ಥಿಂಕ್ ರಾಜಣ್ಣ ಮತ್ತು ರಾಮುಲು ಏನೋ ಇರಬೇಕು ಎಕ್ಸ್ಟ್ರಾ ಜನರಲ್ ಕ್ಯಾಟಗರಿ. ಎಲ್ಲೋ ರಾಜಣ್ಣ ಅಂತ ಜನರಲ್ ಕ್ಯಾಟಗರಿಯಿಂದ ಗೆದ್ದಿದ್ದಾರೆ. ಆ ತರ ಬೇರೆ ಯಾರಿಗೆ ಯಾಕೆ ಬರಕ್ಕಾಗಲ್ಲ? SCಗೆ ಬನ್ನಿ, ಬಲ ಅದರಲ್ಲಿ ಬಲ ಎಡ ಅಂತಿದೆ. 36 ಕೊಟ್ಟಿದ್ದಾರೆ. SC ಅವರು 14 ಜನ ಗೆದ್ದಿದ್ದಾರೆ. ಕುರುಬರು OBCಗೆ ಬರುತ್ತೆ, 12 ಜನ ಗೆದ್ದಿದ್ದಾರೆ. ಬ್ರಾಹ್ಮಣ ಸಮುದಾಯದ 10 ಜನ ಗೆದ್ದಿದ್ದಾರೆ. ಬಿಲ್ಲವ ಇಡೀಗ 9 ಜನ ಗೆದ್ದಿದ್ದಾರೆ. ಮುಸ್ಲಿಂ 9 ಜನ ಗೆದ್ದಿದ್ದಾರೆ. SC ಎಡ 8 ಜನ ಗೆದ್ದಿದ್ದಾರೆ. SC ಎಡ. ರೆಡ್ಡಿ 7 ಜನ ಗೆದ್ದಿದ್ದಾರೆ. SC ಬೋವಿಯಲ್ಲಿ 7 ಜನ ಗೆದ್ದಿದ್ದಾರೆ. ಲಂಬಾಣಿ SCಯಲ್ಲಿ 6 ಜನ ಗೆದ್ದಿದ್ದಾರೆ. ಬಂಟ್ 5 ಜನ ಗೆದ್ದಿದ್ದಾರೆ. ಬೆಸ್ತ ಮೊಗವೀರಲ್ಲಿ 3 ಜನ ಗೆದ್ದಿದ್ದಾರೆ. ಮರಾಠರಲ್ಲಿ 3 ಜನ ಗೆದ್ದಿದ್ದಾರೆ. ಜೈನ 2, ಇತರೆ 9. ಈಗ ನೀವು ದಲಿತರು, ನೀವು ಹೈಯೆಸ್ಟ್ ಆಗಿ ಏನ್ ಪ್ರಯೋಜನ? ಗೆದ್ದಿರೋದು 36, 1 ಕೋಟಿ 8 ಲಕ್ಷ. 75 ಲಕ್ಷ ಇರುವ ಲಿಂಗಾಯತರಷ್ಟು 56, 75 ಲಕ್ಷ ಒಳಗಿರುವ ಒಕ್ಕಲಿಗರಷ್ಟು 46, ನೀವೆಷ್ಟು 36. ಅದು ಕೂಡ ರಿಸರ್ವೇಶನ್ ಕೊಟ್ಟ ಕಾರಣಕ್ಕಾಗಿ. ರಿಸರ್ವೇಶನ್ ಇಲ್ಲದೆ ಇದ್ದಿದ್ರೆ ಮತ್ತೆ ಅಂಬೇಡ್ಕರ್ ಅವರು ಸಂಘಟನೆ ಶಕ್ತಿ ಕೇವಲ ಬಾಯಿ ಮಾತಿಗೆ ಮಾತ್ರನಾ ಮಾಡಿ ಸಂಘಟನೆ? ಈಗ ನೋಡಿ, ಅಲ್ಲಿ
ಸತೀಶ್ ಜಾರಕಿಹೊಳಿ ಮಾತಾಡಿದರು. ಆ ಸತೀಶ್ ಜಾರಕಿಹೊಳಿ ಎಷ್ಟು ಬದ್ಧತೆಯಿಂದ ಮಾತಾಡಿದ್ರು ನೋಡಿ. ಅವರು ಎಸ್ ಟಿ ಸಮುದಾಯಕ್ಕೆ ಸೇರಿ, ವಾಲ್ಮೀಕಿ ಸಮುದಾಯ ಅವರು. ಅವ್ರು ಏನ್ ಹೇಳ್ತಾರೆ ನೋಡಿ, ಸಾಧಾರಣ ಲಿಂಗಾಯತ 45,000 ತೋರಿಸಿದ್ರಿ, ಅಲ್ಲಿ 3-4 ಜಿಲ್ಲೆಯಲ್ಲಿದೆ. ಕಾಮನ್ ಅವ್ರು ಕೇಳೋದು, ನಮ್ಗೆ ಯಾಕೆ ಹಿಂಗಾಗಿದೆ ಅಂತ ಕೇಳೋದು ಕಾಮನ್ ಅಲ್ವಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪೇನು ನೋಡಿ. ಒಪ್ಪ ಬದ್ಧತೆ ಇರೋ ನಾಯಕ ಆತರ ಮಾತಾಡಬೇಕು. ಈಗ ಅವ್ರಿಗೆ ಅವ್ರೇನ್ರಿ ಹಂಗ್ ಮಾಡ್ತಾರೆ, ಹಂಗೆ ಕೇಳಿಲ್ಲ ಅವರು. ಮತ್ತೊಬ್ಬರ ಪರ ಕೂಡ ಮಾತಾಡ್ತಿದ್ದಾರೆ ಅವರು, ತಪ್ಪೇನು ಅಂತೇಳಿ. ನನಗೆ ದೊಡ್ಡ ದೊಡ್ಡ ನಾಯಕರುಗಳು, ದೊಡ್ಡ ದೊಡ್ಡ ಜಾತಿಯ ನಾಯಕರು ಕೇವಲ ಒಂದು ಜಾತಿ ಬಗ್ಗೆ ಮಾತ್ರ ಮಾತಾಡಿದಾಗ ಬಹಳ ಅಸಡ್ಡೆ ಅನಿಸ್ಬಿಡುತ್ತಪ್ಪ. ಈ ಯಾವುದಾದ್ರೂ ಒಂದು ಜಾತಿಯ ಸ್ವಾಮೀಜಿಗಳಿದಾರಲ್ಲ, ಅವರ ಕಾಲಿಗೆ ನಮಸ್ಕಾರ ಮಾಡ್ಬೇಕಂತ ಅನ್ಸೋದೇ ಇಲ್ಲ. ಅವ್ರು ನಮಗೆ ಆಶೀರ್ವಾದ ಮಾಡ್ಯಾರ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಅವ್ರು ನೋಡಿದ್ರೆ ನೀನ್ ಯಾವ ಜಾತಿ ಅಂತ ಕೇಳಿದ್ರೆ ಬೇಕಾದು. ದೊಡ್ಡ ನಾಯಕರಾದವರು ಎಲ್ಲರನ್ನು ಕೂಡ ಸರಿದೂಗಿಸ್ಕೊಂಡು ಹೋಗುವಂತ ನಾಯಕರಾಗಬೇಕು. ಆಗ ನಾಯಕ. ಒಬ್ಬ ಸ್ವಾಮೀಜಿ ಯಾರೇ ಆಗಿರಲಿ, ಆತ ಒಂದು ಆಶೀರ್ವಾದ ಮಾಡುವಾಗ ಎಲ್ಲ ನೀನ್ ಜಾತಿ ನೋಡಿ ಆಶೀರ್ವಾದ ಮಾಡ್ತಾರೆ, ನೀನ್ ನಮ್ಮ ಜಾತಿಯವನಪ್ಪ, ಏನ್ ಅರ್ತಾರೆ ಅದಕ್ಕೆ? ಈಗ ನಿಮಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ. ಯಾವ್ಯಾವ ಜಾತಿ ಎಷ್ಟೆಷ್ಟು ಶಾಸಕರಿದ್ದಾರೆ ಅಂತೇಳಿ ಇವ್ರು ಹೇಳ್ತಾರೆ. 75 ಲಕ್ಷ ಲಿಂಗಾಯತರು, ಆಯ್ತು 1 ಕೋಟಿನೇ ಇಟ್ಕೊಳ್ಳೋಣ. ಎಲ್ಲ ಪಕ್ಷಗಳಲ್ಲಿ ಸೇರಿ 56 ಲಿಂಗಾಯತ ಶಾಸಕರಿದ್ದಾರೆ. ಎಷ್ಟು? 56 ಲಿಂಗಾಯತ ಶಾಸಕರು. 75 ಲಕ್ಷದಿಂದ 1 ಕೋಟಿ. ನನ್ನ ಪ್ರಶ್ನೆ ಮತ್ತೆ ನನಗೆ ಚುಚ್ಚುವ ಪ್ರಶ್ನೆ ಏನು ಗೊತ್ತಾ? ಅಥವಾ ದಲಿತರಿಗೆ ಚುಚ್ಚುದು ನಾನು, ಅಥವಾ ಪರಿಷ್ಠ ವರ್ಗ ಪರಿಷ್ಠ ಪಂಗಡ ಅಂತ ನೀವು ಹೇಳ್ತೀರಲ್ವಾ? 1,08,00,000 SC, 48 ಲಕ್ಷ ST, ಎರಡೂ ಸೇರಿದ್ರೆ 1.25 ಕೋಟಿ. ಲಿಂಗಾಯತರಿಗಿಂತ 50 ಲಕ್ಷ ಜಾಸ್ತಿನ ಇಬ್ರು ಸೇರಿ? ನೀವು ಎಷ್ಟಿದ್ರೆ ಗೊತ್ತಾ MLA? ಇಬ್ರು ಸೇರಿ 52, 53, 1.25 ಕೋಟಿಗೆ ನೀವು ಎಷ್ಟು? ಅದು ಕೂಡ ಯಾವುದು ನಿಮಗೆ ರಿಸರ್ವೇಶನ್ ಕೊಟ್ಟ ಕಾರಣಕ್ಕಾಗಿ, ಇಲ್ಲಾಂದ್ರೆ ಮಣ್ಣಂಗಟ್ಟೇನೂ ಆಗ್ತಿರಲಿಲ್ಲ ನಿಮ್ಮಿಂದ. 1.25 ಕೋಟಿ ಇದ್ದಾಗ 101 ಜಾತಿ ಮತ್ತು 50 ಜಾತಿ ಎಲ್ಲ ಸೇರಿ ನೀವು ಮನಸ್ಸು ಮಾಡಿದ್ರೆ ನೀವೇ ಒಂದು 75 MLA ಆಗ್ತೀರಿ. ನೀವೇ ನಿಮ್ಮ ಜಾತಿಯನ್ನ ಯಾವುದೋ ದೊಡ್ಡ ನಾಯಕರುಗಳ ಕಾಲಬುಡದಲ್ಲಿಟ್ಟು ಯಾಕೆ ಹಿಂಗ್ ಮಾಡ್ತೀರಿ? ನಿಮ್ಮನ್ನು ಒಟ್ಟಿಗೆ ಸೇರಿಸೋರು ಯಾರಿಲ್ವ ಆಗಿದ್ರೆ? ಈಗ ಲಿಂಗಾಯತ ಎಲ್ಲರೂ ಬಂದ್ರಲ್ವಾ? ಲಿಂಗಾಯತರು ಎಲ್ಲರೂ ಬಂದ್ರಲ್ವಾ? ಒಕ್ಕಲಿಗರು, ದಲಿತರು ಬಂದ್ರ? SC STಗಳ ಜೊತೆಯಾಗಿ ಬಂದ್ರ ಎಲ್ಲ ನಾಯಕರುಗಳು, ಎಲ್ಲ ಪಾರ್ಟಿದು? ಮತ್ತೆ ಯಾರ ಬಗ್ಗೆ, ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ? ಯಾವ ರಿಸರ್ವೇಶನ್ ಬಗ್ಗೆ ಮಾತಾಡ್ತೀರಿ? ಏನ್ ನೈತಿಕತೆ ಇದೆ ನಿಮ್ಗೆ ಮಾತಾಡ್ಲಿಕ್ಕೆ? 1.25 ಕೋಟಿ ಜನ ಇದ್ದೀರಿ, ಕೇವಲ ರಿಸರ್ವೇಶನ್ ಬರುವಂತವ್ರನ್ನ ಮಾತ್ರ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಇಲ್ಲ ನಾವು ಅವ್ರನ್ನ ಸೋಲಿಸ್ತೀವಿ. ಸೋಲಿಸ್ಬೇಡ್ರಪ್ಪ, ಗೆಲ್ಸಿ ನಿಮ್ಮವ್ರನ್ನೇ, ಡಿಮಾಂಡ್ ಮಾಡಿ ನಮ್ಮವ್ರನ್ನ ಗೆಲ್ಲಿಸಬೇಕು ಅಂತೇಳಿ. ಆಯ್ತಾ? ಲಿಂಗಾಯತ ಶಾಸಕರು 56, ಒಕ್ಕಲಿಗ ಶಾಸಕರಷ್ಟು 75ರಿಂದ ಕೆಳಗಿರೋದು. ಅವರು 75 ಲಕ್ಷ ಇದ್ದು 46 ಇದೆ. 75 ಲಕ್ಷ ಇದು, 75 ಲಕ್ಷ ಒಳಗಿದ್ದು 46 MLAಗಳಿದ್ದಾರೆ. ದಲಿತರಲ್ಲಿ 1,08,00,000 ಇದ್ದು 36 MLA ಇಲ್ಲ.